ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಬನ್ನಿ. ಸಂಕ್ರಾಂತಿ ಹಬ್ಬ ನಾಳೆ. ನಂಗೆ ಇವತ್ತು ನೈಟು ಮನೆಯೆಲ್ಲ ಮಿಸ್ಸಿ ಆಗಿದೆ. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಕ್ಲೀನ್ ಮಾಡಬೇಕು. ಖಂಡಿತ ಮಾಡ್ತೀನಿ. ಹಾಗೆ ನಿಮ್ಮದೆಲ್ಲ ಹಬ್ಬ ಪ್ರಿಪ್ರೇಷನ್ ಹೇಗಿದೆ? ಪಾತ್ರೆ ಎಲ್ಲ ವಾಶ್ ಮಾಡಿದಾಗಿದೆ. ಫುಲ್ ಬೇಷನ್ ತುಂಬ ಜೋಡಿಸ್ಬೇಕು. ಹಾಗೆ ಇದ್ದು ಇವತ್ತು ನಾನು ಪೂಜೆ ಮಾಡೋ ಆಗಿರಲಿಲ್ಲ, ಹುಷಾರಿರಲಿಲ್ಲ ಕಾರಣಾಂತರದಿಂದ. ಹಾಗಾಗಿ ಎಲ್ಲ ನನ್ನ ಮಗನೇ ಇದೆಲ್ಲ ಟೈಲ್ಸ್ ಎಲ್ಲ ಉಜ್ಜಿ ತೊಳ್ದು, ದೇವ್ರ ಸಾಮಾನೆಲ್ಲ ಎತ್ಕೊಂಡು, ಶೆಲ್ಫೆಲ್ಲ ಒರೆಸಿ, ಮಂಟಪ ಹಾಗೆ ದೇವ್ರ ಫೋಟೋ ಎಲ್ಲ ತೆಗ್ದು ಎಲ್ಲ ತೊಳೆದು ಒರೆಸಿ ಕುಂಕುಮ ಇಟ್ಟು ಕಲಸಿ ಕೆಲೆ ಹಾಕಿ ಫುಲ್ ರೆಡಿ ಮಾಡಿದಂಗೆ ಬೆಳಗ್ಗೆ ಎದ್ದು ದೇವ್ರ ಮನೆ ಒಂಚೂರು ಒರೆಸ್ಕೊಂಡು, ಹಾಗೆ ಕೂಡ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಹೂವು ಹಾಕೋದು. ಹೂವು ಕಡ್ಡಿ ದೀಪ ಹಚ್ಚೋದು ಸಿಂಪಲಾಗೆ. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮುಂಚೆನೇ ಹೇಳ್ತಾಯಿದೆ, ವರ್ಷದ ಮೊದಲನೇ ಹಬ್ಬ. ಏನಾಗುತ್ತೆ, ಅವರೆಕಾಯಿ ಸುಲಿಯೋಕ್ಕೆ ಸ್ವಲ್ಪ ಟೈಮು ಆಗ್ತಾಯಿಲ್ಲ. ಸ್ವಲ್ಪ ಕೆಲಸ, ಹಾಗೆ ಕೆಲವೊಂದು ಮನೆಯ ಜವಾಬ್ದಾರಿಗಳು ಇರ್ತಾವಲ್ಲ, ಹಾಗಾಗಿ ಸ್ವಲ್ಪ ಕಾಳಿ ಇದ್ಕೋಬೇಕು. ಹಾಗೆ ಇದ್ಕಿರೋದಿಲ್ಲಿದೆ, ಇದು ಬಿಡಿಸಿರೋದು, ಇದು ಬೇಯಿಸೋಕ್ಕೆ ಇಟ್ಕೊಂಡಿರೋದು, ಹಾಗೆ ಇನ್ನೂ ಬಿಡಿಸೋದು ಕೂಡ ಇದೆ. ನೋಡ್ಬೋದು ಅವರೆಕಾಯಿ, ಇದು ಗೆಣಸು ಬೇಯಿಸೋಕ್ಕೆ, ಕಡಲೆಕಾಯಿ, ಹಾಗೆ ಸ್ವಲ್ಪ ಜೀರಿಗೆ ಪೆಪ್ಪರ್ಮೆಂಟ್ ಎಲ್ಲ ತಂದಿದ್ದೀವಿ. ಮಿಕ್ಸ್ ಮಾಡಬೇಕು. ಈ ಬಾಕ್ಸಲ್ಲಿ ಅವತ್ತೇ ಮಾಡಿದೆ, ತೋರಿಸಿದ್ದೀನಿ ನಿಮಗೆ. ಇದು ನೈಟ್ ಊಟಕ್ಕೆ ರೈಸು ಸಿಂಪಲ್ಲಾಗೆ ಬೇಳೆ ಸಾರು ಮಾಡ್ಕೊಂಡಿದ್ದೀನಿ. ನೈಟ್ ಒನ್ ಟೈಮ್ಗೋಸ್ಕರ. ಬೆಳಗ್ಗೆ ಕೂಡ ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕು, ಇದೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ನೀರು ಬರ್ತಾಯಿತ್ತಲ್ಲ, ಹಾಗಾಗಿ ಪ್ಯಾಸೇಜ್ ಎಲ್ಲ ತೊಳೆದಿದ್ದೀನಿ ನೀಟಾಗೆ. ಬೆಳಗ್ಗೆ ಒಂದ್ಸಲ ವಾಶ್ ಮಾಡಬೇಕು. ಎಲ್ಲ ನನ್ನ ಮಗನೇ ದೇವ್ರ ಸಾಮಾನೆಲ್ಲ ಎತ್ತಿ ತೊಳೆದು ಎಲ್ಪ್ ಮಾಡಿರೋದು. ನನ್ನ ಜೊತೆಲಿದ್ದೆ ಅಷ್ಟೇ, ಯಾಕಂದರೆ ನಾನು ಪೂಜೆ ಮಾಡೋ ಆಗಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಇಲ್ಲಿ ರಂಗೋಲಿ ಕಾರ್ಯಕ್ರಮ ಕೂಡ ನಡೀತಾಯಿದೆ. ಮಡಕೆ ಇಟ್ಟು ಕಬ್ಬಿನ ಜೊಲೆ ಥರ ಎಲ್ಲ ರಂಗೋಲೆ ಸಿಂಪಲ್ಲಾಗೆ ನೋಡಿ ಬರ್ತಾಯಿದೆ ಚೆನ್ನಾಗೇ. ಆ ಪ್ಲೇಟ್ ಕೊಡಿ. ಅದು ಎಲ್ಪಿಂದ ರಂಗೋಲಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನೋಡಿ ಈ ಥರ ನಡೀತಾಯಿದೆ. 2026 ರಂಗೋಲಿದು ಇನ್ನೊಂದು ಪುಟ್ಟ ಕೈ ಜಾಯ್ನ್ ಆಗ್ತಾಯಿದೆ, ನೋಡ್ಬೋದು. ಇದಾಗಿತ್ತು ನಮ್ಮದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.